ತುಕಾಲಿ ಯಾವಾರ ಯಾರ ಜೊತೆ ಹೇಗೆ ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅನ್ನೋದು ಬಿಗ್ ಬಾಸ್ ಸ್ಪರ್ಧಿಗಳ ಅಭಿಪ್ರಾಯ. ಇನ್ನು ತುಕಾಲಿ ಏನೇ ಸ್ಟ್ರಾಟಜಿ ಮಾಡಿದ್ರೂ ಅದು ಮನೆಯವರಿಗೆ ಈಸಿಯಾಗಿ ಗೊತ್ತಾಗಿ ಬಿಡುತ್ತೆ. ಕೆಲವೊಮ್ಮೆ ಅವರು ಮಾಡೋ ಸ್ಟ್ರಾಟಜಿ ವರ್ಕ್ ಆದ್ರೆ ಇನ್ನು ಕೆಲವೊಮ್ಮೆ ಫ್ಲಾಪ್ ಆಗುತ್ತೆ. ಅಂತೆಯೇ ನಿನ್ನೆ ಬಿಗ್ ಬಾಸ್ ಮನೆ 1,00,000 ಗಳಿಸಲು ಮೈಕಲ್ ಕ್ಯಾಪ್ಟನ್ ಆದಾಗ ಕೊಟ್ಟ ಟಾಸ್ಕ್ ಕೊಟ್ಟಿದ್ರು. ಅದ್ರಲ್ಲಿ ಸಂಗೀತ ಭಾಗ್ಯಶ್ರೀ ಪರ ಆಡಿ ಒಂದೇ ಒಂದು ರೀಪೀಸನ್ನ ಬೀಳಿಸಲು ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಆ ಗೇಮ್ನಲ್ಲಿ ನಮ್ರತಾ ಅಭೂತಪೂರ್ವ ಪ್ರದರ್ಶನ ಕೊಟ್ಟು ಇಡೀ ಮನೆಗೆ ಶಾಕ್ ಕೊಟ್ಟಿದ್ದಾರೆ. ಅದ್ರಲ್ಲೂ ತುಕಾಲಿ ಮಾಡಿದ್ದ ಪ್ಲಾನ್ನ ತಲೆಕೆಳಗು ಮಾಡಿದ್ದಾರೆ. ಎಸ್, ನಿನ್ನೆ ಕೊಟ್ಟಿದ್ದ ಟಾಸ್ಕ್ ಅನ್ನ 12 ನಿಮಿಷದಲ್ಲಿ ಮನೆ ಮುಗಿಸಬೇಕಿತ್ತು. ಈ ರೀಪೀಸ್ ಪಟ್ಟಿ ಗೇಮ್ ಒಟ್ಟು 3 ಹಂತದಲ್ಲಿ ನಡೆದಿತ್ತು. 3 ಸ್ಪರ್ಧಿಗಳು ಈ ಗೇಮ್ ಆಡಬೇಕಾಗಿತ್ತು. ವಾದ ಪ್ರತಿವಾದಗಳು ಮುಗಿದ ನಂತರ ನಮ್ರತಾ, ತುಕಾಲಿ ಹಾಗೂ ವಿನಯ್ ಈ ಗೇಮ್ ಆಡಬೇಕು ಎಂದು ಮನೆಯವರು ಒಮ್ಮತದಿಂದ ತೀರ್ಮಾನ ಮಾಡಿದ್ರು. ಆದ್ರೆ ಗೇಮ್ನ ಮೇಜರ್ ಟ್ವಿಸ್ಟ್ ಏನಂದ್ರೆ ಮೊದಲು ಹೋಗೋ ಸ್ಪರ್ಧಿಗೆ ಸಖತ್ ರಿಸ್ಕ್ ಇತ್ತು. ರೀಪೀಸ್ ಪಟ್ಟಿ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಚಿಕ್ಕ ಪಟ್ಟಿಗಳನ್ನ ತಲೆಗೆ ಕಟ್ಟಿದ್ದ ಬಾಲ್ನಿಂದ ಬೀಳಿಸಬೇಕಿತ್ತು. ಆದ್ರೆ 3 ಸ್ಪರ್ಧಿಗಳ ಪೈಕಿ ಯಾರೊಬ್ಬರೂ ಮೊದಲಿಗೆ ಹೋಗಲು ರೆಡಿ ಇರ್ಲಿಲ್ಲ. ತುಕಾಲಿ ಅಂತೂ ಬೆಡ್ರೂಮ್ ಬಳಿ ನಾನು ಆಟ ಆಡ್ತೀನಿ, ಮೊದಲು ಅಥವಾ ಎರಡನೆಯದ್ದಾಗಿ ಹೋಗೋದಿಲ್ಲ ಅಂತ ಕುಳಿತುಕೊಂಡ್ರು. ನಮ್ರತಾ ಹಾಗೂ ವಿನಯ್ ಕೂಡ ಮೊದಲು ಆಟ ಆಡಲು ರೆಡಿ ಇರ್ಲಿಲ್ಲ. ಈ ಆಟವನ್ನ ವಿನಯ್ ಅಥವಾ ನಮ್ರತಾ ಮೊದಲಿಗೆ ಆಟವಾಡಿ ಸೋತ್ರೆ ಅವರ ಮೇಲೆ ಬರುತ್ತದೆ ಎಂದು ಪ್ಲಾನ್ ಮಾಡಿಕೊಂಡಿದ್ರು ಅನ್ನಿಸುತ್ತೆ. ಆದ್ರೆ ಸ್ವಲ್ಪ ಮಾತುಕತೆ ನಂತರ ನಮ್ರತಾ ತಾವೇ ಮೊದಲು ಹೋಗಲು ನಿರ್ಧಾರ ಮಾಡಿದ್ರು. ಅಂತೆಯೇ ಮೊದಲು ಹೋಗಿ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟು ಬಂದ್ರು. ಯಾರೂ ಕೂಡ ನಮ್ರತಾ ಅಷ್ಟು ಬೇಗ ಆಟ ಮುಗಿಸುತ್ತಾರೆ, ಅಷ್ಟು ನೀಟಾಗಿ ಆಡ್ತಾರೆ ಎಂದುಕೊಂಡಿರ್ಲಿಲ್ಲ. ಈ ಆಟವನ್ನ ಸೋತು ಸೋಲನ್ನ ನಮ್ರತಾ, ವಿನಯ್, ಸಂಗೀತ ಹಾಗೂ ಪ್ರತಾಪ್ ಮೇಲೆ ಹೊರಿಸಬೇಕು ಎಂದುಕೊಂಡಿದ್ದ ತುಕಾಲಿ ಪ್ಲಾನ್ ಫುಲ್ ಫ್ಲಾಪ್ ಆಯ್ತು. ಆದ್ರೆ ತುಕಾಲಿ ಪ್ಲಾನ್ ಫ್ಲಾಪ್ ಆದ್ರೂ ಸುಮ್ಮನೆ ಕೂರಲಿಲ್ಲ. ಬದಲಿಗೆ ಸಂಗೀತ ಮಾಡಲಾಗದ ಗೇಮ್ನ ನಮ್ರತಾ ಎಷ್ಟು ಚೆನ್ನಾಗಿ ಆಡಿದ್ಲು ನೋಡಿದ್ರಾ ಎಂದು ಸಂಗೀತ ಸೋಲನ್ನ ಪದೇ ಪದೇ ನೆನಪು ಮಾಡ್ತಿದ್ರು. ಒಟ್ನಲ್ಲಿ ತುಕಾಲಿ ಸಂತೋಷ್ ನಿನ್ನೆ ಏನೋ ಮಾಡಲು ಹೋಗಿ ಮತ್ತಿನ್ನೇನನ್ನೋ ಮಾಡಿದ್ರು. ಈ ಬಗ್ಗೆ ನಿಮಗೆ ಏನನಿಸುತ್ತದೆ? ತುಕಾಲಿಯ ಪ್ಲಾನ್ ನಿಜಕ್ಕೂ ಫ್ಲಾಪ್ ಆಯ್ತಾ ಅಥವಾ ಪ್ಲಾನ್ ಮಾಡೋದ್ರಲ್ಲಿ ತುಕಾಲಿ ಎಡವಿದ್ದೆಲ್ಲಿ? ನಿಮಗೆ ಈ ಬಗ್ಗೆ ಏನನಿಸುತ್ತದೆ? ಕಮೆಂಟ್ ಮಾಡಿ.